ಹಾಗೆ ಗೆಳೆಯರೆ, ಈ ಒಂದು ಪ್ರಶ್ನೆಯು ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದನ್ನ RRB NTPC 2020ರಲ್ಲಿ ಕೇಳಲಾದಂತ ಪ್ರಶ್ನೆ ಆಗಿರ್ತದೆ. ಪ್ರಶ್ನೆ ಏನಿದೆ ನೋಡಿ. ಎ ಮ್ಯಾನ್ ಹ್ಯಾಸ್ ಟು ಕವರ್ 519 kilometer in 7 hours if he covers 2/3 of his distance in 5/7 of the time. The what stood his speed in kilometer per hour be covered the remaining distance in the ಟೈಮ್ ಲೆಫ್ಟ್. ಅಂದ್ರೆ ಒಬ್ಬ ಮನುಷ್ಯ 7 ಗಂಟೆಯಲ್ಲಿ 519 ಕಿಲೋಮೀಟರ್ ದೂರ ಕ್ರಮಿಸಬೇಕು. ಈ ಒಂದು ದೂರದಲ್ಲಿ 2/3 ಭಾಗವನ್ನ 5/7 ಸಮಯದಲ್ಲಿ ಆತ ಕ್ರಮಿಸಿದರೆ ಉಳಿದಿರುವಂತ ಒಂದು ಸಮಯದಲ್ಲಿ ಉಳಿದ ದೂರನ್ನ ಕ್ರಮಿಸಲು ಆತನ ವೇಗ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಇಲ್ಲಿ ನಮಗೆ ಒಟ್ಟು ಡಿಸ್ಟೆನ್ಸ್ ಎಷ್ಟಿದೆ, ದೂರ ಎಷ್ಟಿದೆ? 519 ಇದೆ. ಹೌದಾ? 519 ಒಟ್ಟು ದೂರವಿದೆ. ಸೊ ಇದರಲ್ಲಿ ನಮಗೆ ಏನಂದ್ರೆ ಆತ 2/3 ಭಾಗವನ್ನ ಆತ ದೂರವನ್ನು ಕ್ರಮಿಸಿದ್ದಾನೆ. ಹಾಗಾದ್ರೆ ನಮಗೆ ಉಳಿದ ದೂರನ್ನು ನಾವು ಕಂಡುಹಿಡ್ಕೋಬೇಕು. ಹಾಗಾದ್ರೆ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಾಗ್ತದೆ ನೋಡಿ. ರಿಮೈನಿಂಗ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 2/3 ಭಾಗ ಅಂದ್ರೆ ಆತ ಒಟ್ಟು ದೂರದಲ್ಲಿ 2/3 ಭಾಗವನ್ನ ಕ್ರಮಿಸಿದ್ದಾನೆ ಅಂದ್ರೆ ಉಳಿದಿರುವುದು 1/3 ಅಷ್ಟು ಉಳಿದಿರ್ತದೆ. ಹಾಗಾಗಿ ಒಟ್ಟು ದೂರ ಎಷ್ಟಿದೆ? 519. ಹೌದಾ? ನೋಡಿ, 3 ಒಂದ್ಲೆ 3 3 7 21 3 9 ಎಷ್ಟು ಉಳಿತು? ಉಳಿದಿರುವಂತ ದೂರ 173 ಕಿಲೋಮೀಟರ್ ಉಳಿದಿರುವಂತ ದೂರ ಇದಾಗಿರ್ತದೆ. ಈಗ ದೂರ ಕಂಡುಹಿಡಿದು ಈಗ ಸಮಯವನ್ನ ನಾವು ಕಂಡುಹಿಡಿಬೇಕಾಗ್ತದೆ. ರಿಮೈನಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ರಿಮೈನಿಂಗ್ ಟೈಮ್ ಈಸ್ ಈಕ್ವಲ್ ಟು ಒಟ್ಟು ಸಮಯ 7, ಅದರಲ್ಲಿ 5/7 ದೂರ ಸಮಯವನ್ನ ಆತ ಉಪಯೋಗಿಸಿದ್ದಾನೆ. ಹಾಗಾಗಿ ನಮಗೆ ಇನ್ನು ಉಳಿದಿರುವಂತಹ ಸಮಯ ಎಷ್ಟಂದ್ರೆ 5/7 ಆದ್ರೆ ಉಳಿದಿರುವುದು 2/7 ಆಗ್ತದೆ. 2/7 ಇಂಟು ಒಟ್ಟು ಸಮಯ 7 ಗಂಟೆ 7. ಹೌದಾ? 7 ಒಂದ್ಲೆ ಹೌದಾ? ಎಷ್ಟು ಉಳಿತು? 2 ಅವರ್ ಉಳಿತು, 2 ಗಂಟೆ ಉಳಿತು. ಈಗ ನಮಗೆ ಏನನ್ನ ಕಂಡುಹಿಡಿಬೇಕಂದ್ರೆ ಆತನ ವೇಗ ಎಷ್ಟು ಇರಬೇಕಂತ ಕೇಳಿದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್ ಆಗ್ತದೆ. ಹೌದಾ? ಇಲ್ಲಿ ನಮಗೆ ಡಿಸ್ಟೆನ್ಸ್ ಉಳಿದಿರುವುದು 173 ಕಿಲೋಮೀಟರ್ ಅಲ್ವಾ? 173 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 2 ಅವರ್ ಇದೆ. ಹೌದಾ? 2 ಒಂದ್ಲೆ 2 ಎಂಟ್ಲೆ 16, 2 6ಲೆ 12, 1 ಉಳಿತದೆ. ಸೊ 1 10. ಹಾಗಾಗಿ 5, 2 5ಲೆ 10. ಸೊ ರೈಟ್ ಆನ್ಸರ್ ಇಸ್ ಎ. 86.5 ಸರಿಯಾದಂತ ಉತ್ತರ ಆಗಿರ್ತದೆ.